ಫೈಂಡ್ ದ ಈಕ್ವೇಷನ್ ಆಫ್ ದ ಸರ್ಕಲ್ ವಿತ್ ದ ಫಾಲೋಯಿಂಗ್ ಕಂಡೀಷನ್. ಸೊ ನಮ್ಮಲ್ಲಿ ಇವಾಗ CH, K ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಫು, 1/4 ಮತ್ತು ರೇಡಿಯಸ್ ಕೊಟ್ಟಿದ್ದಾರೆ 1/12 ಯೂನಿಟ್ ಅಂತ ಹೇಳಿ. ಇವಾಗ ಇದ್ರ ಈಕ್ವೇಷನ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಈಕ್ವೇಷನ್ನ ಸರ್ಕಲಿನ ಈಕ್ವೇಷನ್ ಬರೆಯೋಣ. ಸೊ ದಟ್ ಈಸ್ x minus h the whole square plus y minus k the whole square is equal to r square ಅಲ್ವಾ? ಅದಾಯಿತು ಅಂದಮೇಲೆ ವಿಲ್ ಸಬ್ಸ್ಟಿಟ್ಯೂಟ್ x minus half the whole square plus y minus 1/4 the whole square is equal to 1/12 square. Next is we have a minus b the whole square, a square plus b square minus 2ab ಮತ್ತು ನೆಕ್ಸ್ಟು a square plus b square minus 2ab. So this is equal to 144 ಅಲ್ವಾ ಹುಡುಗರ? ಹಾಂ, ಇವಾಗ ಹೇಗೆ ಸಾಲ್ವ್ ಮಾಡೋದಿದೆಯಾ? ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಆಮೇಲೆ ಇದು -x ಆಗುತ್ತಿದ್ದು, ಮತ್ತಿದು y/2 ಆಗುತ್ತಿದ್ದು, ಮತ್ತಿದು ಪ್ಲಸ್ 1/4 ಪ್ಲಸ್ 1/16 ಮೈನಸ್ 1/144 ವಿಚ್ ಇನ್ ಟರ್ನ್ ಇಸ್ ಈಕ್ವಲ್ ಟು 0. ಸರಿನಾ? ಸ್ವಲ್ಪ ಇದನ್ನು ಸಾಲ್ವ್ ಮಾಡೋಣ. ಸೊ 144 ಪ್ಲಸ್ 1/16 ಮೈನಸ್ 144, ಇಲ್ಲಿ LCM ಬಂದು ಕ್ಲಿಯರಾಗಿ 144 12 ಸ್ಕ್ವೇರ್ 144 ಅಲ್ವಾ? ಹಾಗಾಗಿ ಇದು 36 ಬರುತ್ತೆ, ಇದು 9 ಬರುತ್ತೆ, ಇದು 1 ಬರುತ್ತೆ. ಸೊ ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ 35 44 4ರಲ್ಲಿ ಇವೆರಡು ಹೋಗುತ್ತೆ, ಇದು 36. ಸೊ ಇದು ನಿಮ್ಮ ರೆಡ್ಯೂಸ್ಡ್ ಫ್ರ್ಯಾಕ್ಷನ್ ಅಲ್ವಾ? ಸೊ ಇದು ಸ್ವಲ್ಪ ರೀಅರೇಂಜ್ ಬರೀತು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ y/2 ಪ್ಲಸ್ 11/36 ಆಗುತ್ತೆ. ತಿರ್ಗಾ ಇದರಲ್ಲಿ ನಿಮ್ಮ LCM 36 ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ವಿಲ್ ಮಲ್ಟಿಪ್ಲೈ 36 ಥ್ರೂ ಔಟ್. ಇದೇನಾಗುತ್ತಿದ್ದು 36x ಸ್ಕ್ವೇರ್ ಪ್ಲಸ್ 36y ಸ್ಕ್ವೇರ್ ಮೈನಸ್ 36x ಮೈನಸ್ 18y, ಯಾಕಂದರೆ 36/2 ಆಗುತ್ತಿದ್ದು, ಪ್ಲಸ್ 11/36 ಇಂಟು 36 ವಿಲ್ ಬಿ 11 ಇಸ್ ಈಕ್ವಲ್ ಟು 0. ಸರಿ ಅಲ್ವಾ? ಸೊ ಇದು ನಿಮ್ಮ ಉತ್ತರ.